ದಾರುಕಾ, ನಿನ್ನ ತಪಸ್ಸು ನಿಷ್ಠೆಗೆ ಪ್ರಸನ್ನರಾಗಿ ನಿನ್ನ ಗುರುನೇ ನಿನ್ಗೆ ಉಡುಗೊರೆ ತಂದಿದ್ದಾರೆ. ಹೊರಗಡೆ ಬಂದು ನಿನ್ನ ಉಡುಗೊರೆನ ತಗೋ. ಹೀಗೆ ಗುರುಗೆ ಅವಮಾನ ಮಾಡಬಾರ್ದು. ಹೊರಗಡೆ ಬಾ. ಈಗ ನನ್ಗೆ ಉಡುಗೊರೆ ಬೇಕಾಗಿಲ್ಲ. ಉಡುಗೊರೆ ತಗೊಳ್ದೇ ಇರೋದು ಯಾರಿಗಾದ್ರೂ ಅವಮಾನ ಮಾಡ್ದ ಹಾಗಲ್ಲ. ದಾರುಕಾ, ಈಗ ನೀನು ಹೊರಗಡೆ ಬರ್ದೇ ಇದ್ರೆ ನಿನ್ನ ಪ್ರಾಣ ಹೊರಗಡೆ ಬರುತ್ತೆ. ತಪಸ್ ಮಾಡೋದಕ್ಕೆ ಜೀವಂತವಾಗಿರೋದು ಅಗತ್ಯ ದಾರುಕಾ. ನನ್ನನ್ನು ಕ್ಷಮಿಸಿ ಅಸುರ ರಾಜ. ಸ್ವತಃ ನೀವೇ ಇಲ್ಲಿಗೆ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನೊಂದು ಕ್ಷಣನೂ ತಡ ಮಾಡ್ದೆ ನಿನ್ನ ಆರಾಧ್ಯ ದೈವ ಪಾರ್ವತಿನ ಇಲ್ಲಿ ಕರಿ ಮತ್ತವಳನ್ನ ಶಾಶ್ವತವಾಗಿ ನಿನ್ನ ರಕ್ಷಕಿಯಾಗಿಸ್ಕೊಂಡು ಇಲ್ಲೇ ಇರಿಸ್ಕೋ. ನಿಮ್ಮ ಆಜ್ಞೆ ಅಸುರ ರಾಜ. ಆದ್ರೆ ಆದಿಶಕ್ತಿ ದೇವಿ ಪಾರ್ವತಿ ವರದ ಪ್ರಕಾರ ನಾನು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ರೆ ಮಾತ್ರ ಅವರನ್ನ ನಾನು ಕರೆಯೋದಕ್ಕೆ ಸಾಧ್ಯ ಆಗೋದು. ಸರಿ, ಹಾಗಾದ್ರೆ ನೀನು ಅತಿ ದೊಡ್ಡ ಅಪಾಯಕ್ಕೆ ಸಿಕ್ಕಾಗಿದೆ. ನವರಾತ್ರಿಯ ಈ 9ನೇ ದಿನ ಮಾತೆ ಸಿದ್ಧಿದಾತ್ರಿ ದಿನವಾಗತ್ತೆ. ಎಲ್ಲ ಸಿದ್ಧಿನೂ ಪಡ್ಕೊಳ್ಳೋ ದಿನ ಮಾತೆಯಿಂದ ಮನೋಕಾಮನೆ ಪೂರ್ತಿ ಆಗೋ ಹಾಗೆ ದೇವಿ ಹತ್ರ ಆಶೀರ್ವಾದ ಪಡೆಯಬೇಕು. ಹವನ ಮಾಡಿ ನವರಾತ್ರಿ ವ್ರತಕ್ಕೆ ಪೂರ್ಣಾಹುತಿ ಕೊಡಬೇಕು. ಆಮೇಲೆ ಮನೋಕಾಮನೆ ಪೂರ್ತಿ ಮಾಡುವಂತ ಮಾತೆ ದುರ್ಗೆನ ಪ್ರಾರ್ಥನೆ ಮಾಡ್ಕೋಬೇಕು. ಬನ್ನಿ, ಈಗ ಹವನ ಪ್ರಾರಂಭ ಮಾಡೋಣ. ಇನ್ನು ಸ್ವಲ್ಪ ಸಮಯ ಮಾತ್ರ ಕ್ಷೀರಸಾಗರದ ಈ ಏಕಾಂತ ಮುಗಿಯುತ್ತೆ. ಹೌದು ದೇವಿ, ಕ್ಷೀರಸಾಗರದ ಜೊತೆಗೆ ಬ್ರಹ್ಮಲೋಕ ಮತ್ತೆ ಕೈಲಾಸದಲ್ಲೂ ಕೂಡ ಬ್ರಹ್ಮಾಂಡ ಮೊದ್ಲಿನ ಹಾಗೆ ಸಂಪೂರ್ಣ ಆಗತ್ತೆ. ಹೇ ಮಾತೆ, ತಾಯಿ ತನ್ನ ಮಕ್ಕಳ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೋತಾಳೆ. ನನ್ನ ಮನಸ್ಸಿನ ಭಾವನೆ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನ ಬೇಡ್ಕೊಳ್ಳೋದಿಷ್ಟೇ ತಾಯಿ. ನನ್ನ ಆಸೆಯನ್ನ ಪೂರ್ತಿ ಮಾಡಿ ಈ ತಾಯಿಯನ್ನ ಗೆಲ್ಲಿಸು. ಒಬ್ಬ ತಾಯಿಗೆ ಸಂಪೂರ್ಣ ಅಧಿಕಾರ ಅವಳ ಮಕ್ಕಳ ಮೇಲಿರುತ್ತೆ ಅಂತ ಈ ಜಗತ್ತಿಗೆ ತೋರಿಸಬೇಕಾಗಿದೆ. ಬೇರೆ ಯಾರಿಗೂ ಆ ಅಧಿಕಾರ ಇರಲ್ಲ ಅಂತ ತೋರಿಸು. ಹೇ ಕರುಣಾಮಯಿ ದೇವಿ ದುರ್ಗಾ, ನಿನ್ನ ಪಾದ ಪೂಜೆ ಮಾಡಿ ಇಡೀ ಜಗತ್ತು ಧನ್ಯ ಆಗತ್ತೆ. ತಮ್ಮ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ಕೋತಾರೆ. ಇವತ್ತು ನೀನು ದೇವಾದಿದೇವ ಮಹಾದೇವನ ಮೇಲೂ ನಿನ್ನ ಕರುಣೆ ಮತ್ತೆ ದಯೆ ದೃಷ್ಟಿಯನ್ನು ತೋರಿಸು. ಈ ಸೃಷ್ಟಿಗೆ ಅವರ ದೇವ ಸಿಗ್ಲಿ, ಮತ್ತೆ ನನಗೆ
ನನ್ನ ಮಹಾದೇವ ಸಿಗ್ಲಿ. ದಾರುಕ, ಇದೇ ಆ ಮಹಾ ಸಂಕಷ್ಟ. ಈಗ ದೇವಿ ಪಾರ್ವತಿ ಇಲ್ಲಿವರೆಗೂ ಬರ್ತಾಳೆ. ಈ ಅಗ್ನಿವ್ರತ ದೇವಿ ಪಾರ್ವತಿನ ಬಂಧಿಸಿಡೋ ವ್ರತ. ಆದ್ರೆ ಅಣ್ಣ, ಈ ಅಗ್ನಿ ವೃತ್ತದಲ್ಲಿ ದೇವಿ ಪಾರ್ವತಿ ಹೇಗ್ ಬಂಧಿ ಆಗ್ತಾಳೆ? ಪ್ರತ್ಯಕ್ಷಕ್ಕೆ ಪ್ರಮಾಣ ಯಾಕೆ? ಈಗ್ಲೇ ತೋರಿಸ್ತೀನಿ. ಇದೇನ್ ಮಾಡ್ತಾ ಇದ್ದೀರಾ ಅಸುರ ರಾಜ? ನೀವು ನಿಮ್ಮ ಪಾಶದಿಂದ ನನ್ನನ್ನ ಬಂಧಿಸೋ ಹಾಗಿಲ್ಲ. ನಿನ್ನ ಬಂಧಿ ಮಾಡಿದ್ರೆ ಆಗ ಅವಳು ನಿನ್ನ ಕಾಪಾಡೋದಕ್ಕೆ ಇಲ್ಲಿಗೆ ಓಡಿ ಓಡಿ ಬರ್ತಾಳೆ ದೇವಿ ಪಾರ್ವತಿ. ಇಲ್ಲ ಅಸುರ ರಾಜ, ನನಗೆ ಈ ಕಷ್ಟದ ಪಾಶದಿಂದ ಮುಕ್ತಳಾಗೋ ಹಾಗೆ ಮಾಡಿ. ಇದರಿಂದ ನನ್ನನ್ನ ಬಿಡಿಸಿ ಅಸುರ ರಾಜ. ಇಲ್ಲ ದಾರುಕ, ಈ ವ್ರತದಿಂದ ನಾನಿನ್ನ ಕಾಪಾಡೋದಿಲ್ಲ. ನಿನ್ನ ಕಾಪಾಡೋಳು ನಿನ್ನ ಆರಾಧ್ಯ ದೇವಿ ಪಾರ್ವತಿ. ಕರಿ ಅವಳನ್ನ, ನಿನ್ನ ಸಹಾಯಕ್ಕೆ ಇಲ್ಲ ಅವಳನ್ನ ಕರಿ. ಕೂಗಿ ಹೇಳು ಅವಳಿಗೆ ನೀನು ಸಂಕಷ್ಟದಲ್ಲಿ ಸಿಕ್ಕಿ ಬಿದ್ದಿದೀಯಾ ಅಂತ, ಬಂದು ನಿನಗೆ ಸಹಾಯ ಮಾಡ್ಲಿ, ನಿನ್ನ ಈ ಮಹಾ ಸಂಕಟದಿಂದ ರಕ್ಷಣೆ ಮಾಡ್ಲಿ. ನೀನೇ ಹೇಳಿದ್ಯಲ್ಲ, ಎಲ್ಲಿ ತನಕ ನಿನಗೆ ಅಪಾಯ ಆಗೋದಿಲ್ವೋ ಆ ದೇವಿ ಪಾರ್ವತಿ ನಿನ್ನ ರಕ್ಷಣೆಗೆ ಬರಲ್ಲ, ಸಹಾಯನೂ ಮಾಡಲ್ಲ ಅಂತ. ಈಗ ನೀನು ಅಪಾಯದಲ್ಲಿದ್ದೀಯಾ, ಕರಿ ಅವಳನ್ನ, ಅವಳು ನಿನಗೆ ಸಹಾಯ ಮಾಡ್ಲಿ. ಕರೆದ್ರೆ ಜೀವ ಉಳಿಯುತ್ತೆ, ಕರಿದೇ ಇದ್ರೆ ಜೀವ ಹೋಗತ್ತೆ. ಆಯ್ಕೆ ನಿಂದು ದಾರುಕ, ಜೀವನನ ಅಥವಾ ಮೃತ್ಯುನ. ಮತ್ತೆ ಅವಳಿಗೆ ಬಂದಾಗ ಅವಳನ್ನ ನಿನ್ನ ರಕ್ಷಣೆಗೋಸ್ಕರ ನಿನ್ನ ಹತ್ರನೇ ಇರಿಸ್ಕೋ. ಯಾಕಂದ್ರೆ ಈ ಮಹಾ ಸಂಕಷ್ಟ ಕೇವಲ ಕಣ್ಣಿಂದ ದೂರ ಆಗ್ಬೋದು, ಸಮಾಪ್ತಿ ಆಗಿಲ್ಲ. ಬನ್ನಿ ಅಮ್ಮ. ದೇವಿ ಪಾರ್ವತಿ, ನನ್ನ ಕಾಪಾಡಿ, ನನ್ನ ಕಾಪಾಡಿ ದೇವಿ ಪಾರ್ವತಿ. ದೇವಿ ಪಾರ್ವತಿ, ನನ್ನನ್ನ ಕಾಪಾಡಿ. ಇದೇ ನನ್ನ ಉದ್ದೇಶ ಆಗಿತ್ತು, ಬಾಲಶಿವನ ವ್ರತನ ಭಂಗ ಮಾಡೋದು. ಈಗದಾಯ್ತು. ಆದ್ರೆ ಅಣ್ಣ, ದೇವಿ ಪಾರ್ವತಿ ಇಲ್ಲಿ ಬಂದ್ರೆ ತಾನೇ ಪೂಜೆ ಭಂಗ ಆಗೋಕ್ ಸಾಧ್ಯ. ಖಂಡಿತ ಆಗತ್ತೆ, ನಡಿ. ದೇವಿ ಪಾರ್ವತಿ, ನನ್ನನ್ನ ಕಾಪಾಡಿ, ನನ್ನ ಕಾಪಾಡಿ. ಇದು ನನ್ನ ಭಕ್ತಿಯ ಧ್ವನಿ. ದೇವಿ ಪಾರ್ವತಿ, ನನ್ನನ್ನ ಕಾಪಾಡಿ. ನಾನು ಅಪಾಯದಲ್ಲಿದ್ದೀನಿ ದೇವಿ ಪಾರ್ವತಿ, ನನ್ನನ್ನ ಕಾಪಾಡಿ. ನಿಮ್ಮ ಭಕ್ತಿ ದಾರುಕ ನಿಮ್ಮನ್ನ ಕರೀತಾ ಇದ್ದಾಳೆ. ನೀವು ನನಗೆ ಕೊಟ್ಟಂತ ಮಾತನ್ನ ಪೂರ್ತಿ ಮಾಡೋದಕ್ಕೆ ದಯವಿಟ್ಟು ಬನ್ನಿ ದೇವಿ ಪಾರ್ವತಿ, ನಿಮ್ಮ ಭಕ್ತಳನ್ನ ಕಾಪಾಡಿ. ಈಗ ನನ್ನ ಭಕ್ತಿ ದಾರುಕಾಗಿ ಆಗಿರೋ ಅಪಾಯ ನನ್ನನ್ನ ಸಂಕಷ್ಟಕ್ಕೆ ದೂಡ್ತಿದೆ. ನಾನೇನಾದ್ರೂ ಹವನ ಬಿಟ್ಟು ಹೋದ್ರೆ ನನ್ನ ಜೊತೆಗೆ ಬಾಲಶಿವನ ಪೂಜೆನೂ ಭಂಗ ಆಗತ್ತೆ. ಈಗ ನಾನೇನ್ ಮಾಡ್ಲಿ? ಇದೆಂತ ಸಂದಿಗ್ಧ ಪರಿಸ್ಥಿತಿ. ದೇವಿ ಪಾರ್ವತಿ, ಈ ಸಂಕಟದಿಂದ ನನಗೆ ಮುಕ್ತಿ ಕೊಡ್ಸಿ. ನೀವು ನನಗೆ ವರ ಕೊಟ್ಟಿದ್ರಿ, ನಾನು ಅಪಾಯದಲ್ಲಿದ್ದಾಗ ನೀವು ಬಂದು ಕಾಪಾಡ್ತೀನಿ ಅಂತ. ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿನ್ನನ್ನ ಕಾಪಾಡ್ತೀನಿ ಅಂತ ಹೇಳಿದ್ರಿ. ಬನ್ನಿ ದೇವಿ ಪಾರ್ವತಿ, ನನ್ನ ಕೂಗನ್ನ ಕೇಳಿಸ್ಕೊಂಡು ಬನ್ನಿ. ಇಂಥ ಸಂಕಟದ ಸಮಯದಲ್ಲಿ ದೇವಿ ಸರಸ್ವತಿ ಮತ್ತೆ ದೇವಿ ಲಕ್ಷ್ಮಿ ಮಾತ್ರ ನನಗೆ ಸಹಾಯ ಮಾಡೋಕ್ ಸಾಧ್ಯ. ದೇವಿ ಲಕ್ಷ್ಮಿ, ದೇವಿ ಸರಸ್ವತಿ,
ದೇವಿ ಪಾರ್ವತಿ ನಮ್ಮನ್ನ ಕರೀತಿದ್ದಾಳೆ. ಬಹುಶಃ ಶುಭ ಸಮಾಚಾರ ಹೇಳೋಕೆ. ಹಾ, ಹೇಳು ದೇವಿ ಪಾರ್ವತಿ, ಪೂಜೆ ಪೂರ್ಣ ಆಗಿದ್ದಕ್ಕೆ ಶುಭಾಶಯ. ಪೂಜೆ ಇನ್ನೂ ಪೂರ್ಣ ಆಗಿಲ್ಲ ದೇವಿ. ಅದಕ್ಕೂ ಮುಂಚೆನೆ ದೊಡ್ಡ ಸಮಸ್ಯೆ ಎದುರಾಗಿದೆ. ಸಮಸ್ಯೆ? ಯಾವ ಸಮಸ್ಯೆ? ನನ್ನ ಭಕ್ತೆ ದಾರುಕ ಸಂಕಟದಲ್ಲಿದ್ದಾಳೆ. ಅವಳು ನನ್ನನ್ನ ಕರೀತಿದ್ದಾಳೆ. ಅದಕ್ಕೆ ನಾನು ಹೋಗ್ಬೇಕು. ಪೂಜೆ ಮಧ್ಯದಲ್ಲಿ? ಹೌದು ದೇವಿ, ನಾನೇ ವರ ಕೊಟ್ಟಿದ್ದೀನಿ. ಸಂಕಷ್ಟದ ಸಮಯದಲ್ಲಿ ಅವಳು ಕರೆದಾಗ ನಾನು ಯಾವುದೇ ಸ್ಥಿತಿಯಲ್ಲಿದ್ರು, ಯಾವುದೇ ಕಾರ್ಯದ ಮಧ್ಯೆ ಇದ್ರೂ ಅವಳನ್ನ ಕಾಪಾಡೋದಕ್ಕೆ ಎಲ್ಲಾನು ಬಿಟ್ಟು ಅವಳ ಹತ್ರ ಹೋಗ್ತೀನಿ ಅಂತ. ಆದ್ರೆ ಪೂಜೆನ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಪೂಜೆ ಭಂಗ ಆಗತ್ತೆ, ಪೂಜೆ ಅಪೂರ್ಣ ಆಗತ್ತೆ. ಹಾಗೆ ಮಾಡಬೇಡ ದೇವಿ, ಅನರ್ಥ ಆಗತ್ತೆ. ಗೊತ್ತಿದೆ, ಆ ಕಾರಣಕ್ಕೆ ನಾನು ನಿಮ್ಮನ್ನ ನೆನಪು ಮಾಡ್ಕೊಂಡೆ. ನೀವಿಬ್ರು ಹೋಗಿ ದಾರುಕಾನ ಕಾಪಾಡ್ತೀರಾ? ಖಂಡಿತ. ಧನ್ಯವಾದ. ನೀವು ನಿಮ್ಮ ಭಕ್ತಿಗೆ ಕೊಟ್ಟಿರುವಂತಹ ವರನ ಮರೆಯೋ ಹಾಗಿಲ್ಲ. ಬಂದು ನೀವು ಕೊಟ್ಟಿರುವಂತ ವರದ ಮರ್ಯಾದೆನ ಕಾಪಾಡಿ. ಈ ಅಗ್ನಿ ತಾಪದಿಂದ ನನ್ನ ಕಾಪಾಡಿ ದೇವಿ ಪಾರ್ವತಿ. ಹೆದರ್ಕೋಬೇಡ ದಾರುಕ, ನಾವು ನಿನ್ಗೆ ಸಹಾಯ ಮಾಡೋಕೆ ಬಂದಿರೋದು. ಏನೂ ಆಗಲ್ಲ ನಿನ್ಗೆ. ನಾವೀಗ್ಲೇ ನಿನ್ನ ಈ ಅಗ್ನಿವೃತ್ತದಿಂದ ಕಾಪಾಡ್ತೀವಿ. ಇಲ್ಲ, ನೀವು ನನ್ನ ಕಾಪಾಡೋ ಹಾಗಿಲ್ಲ. ನಾನು ತಪಸ್ ಮಾಡಿರೋದು ನಿಮಗಲ್ಲ, ದೇವಿ ಪಾರ್ವತಿ ಅವರಿಗೆ. ನನಗ್ ವರ ಕೊಟ್ಟಿರೋದು ಕೂಡ ಅವರೇ. ಹಾಗಾಗಿ ಅವರೇ ಬಂದು ನನ್ನ ಕಾಪಾಡಬೇಕು. ದಾರುಕ, ಭಕ್ತರನ್ನ ಅಪಾಯದಿಂದ ಕಾಪಾಡೋದಷ್ಟೇ ಮುಖ್ಯ. ಯಾರಾದ್ರೂ ಕಾಪಾಡ್ಲಿ. ಮತ್ತೆ ನಿನ್ನ ಆರಾಧ್ಯನೇ ನಮ್ಮನ್ನ ನಿನ್ನ ಹತ್ರ ಕಳ್ಸಿದ್ದು ನಿನ್ನ ರಕ್ಷಣೆಗಾಗಿ. ನನ್ನನ್ನ ಬೇರೆ ಯಾರೋ ಕಾಪಾಡೋದನ್ನ ಖಂಡಿತ ನಾನು ಒಪ್ಪೋದಿಲ್ಲ. ನಾನು ಒಪ್ಕೊಳ್ಳೋದೇ ಆದ್ರೆ ಕೇವಲ ದೇವಿ ಪಾರ್ವತಿ ಸಹಾಯನ ಮಾತ್ರ ಒಪ್ಕೊಳ್ತೀನಿ. ಇಲ್ಲ ಅಂದ್ರೆ ನಾನು ನನ್ನ ಪ್ರಾಣನ ತ್ಯಾಗ ಮಾಡ್ತೀನಿ. ದಾರುಕ, ನೀನ್ ಹೀಗೆ ಹೇಳಿ ನಮ್ಮನ್ ಮಾತ್ರ ತಿರಸ್ಕಾರ ಮಾಡ್ತಿಲ್ಲ, ನಿನ್ನ ಆರಾಧ್ಯ ದೈವ ಪಾರ್ವತಿನೂ ಕೂಡ ತಿರಸ್ಕಾರ ಮಾಡ್ತಿದ್ಯಾ. ಶಾಪಕ್ಕೆ ಗುರಿ ಆಗ್ತೀಯಾ ನೀನು. ನೀವು ಪರಮಶಕ್ತಿಗೆ ಸ್ವಾಮಿನಿ, ತ್ರಿದೇವಿಯರು. ನೀವು ನನ್ಗೆ ಯಾವ ಶಾಪ ಬೇಕಾದ್ರೂ ಕೊಡಿ, ಆದ್ರೆ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಸಹಾಯ ತಗೊಳ್ಳೋದೇ ಆದ್ರೆ ಅದು ಕೇವಲ ದೇವಿ ಪಾರ್ವತಿದು, ಬೇರೆ ಯಾರ ಸಹಾಯನೂ ಬೇಡ. ಇದು ನಿರ್ಧಾರ ಅಲ್ಲ, ಹಠ. ದಾರುಕ, ಈಗ ನೀನು ನಿನ್ನ ಹಠ ಬಿಡದೇ ಇದ್ರೆ, ಸಹಾಯನ ಸ್ವೀಕಾರ ಮಾಡದೇ ಇದ್ರೆ ನಾವ್ ನಿನ್ಗೆ ಸಹಾಯ ಮಾಡೋಕ್ಕಾಗಲ್ಲ. ಸಹಾಯ ಮಾಡಬೇಡಿ, ಹೊರಟೋಗಿ ಇಲ್ಲಿಂದ. ದೇವಿ ಪಾರ್ವತಿ, ನನ್ಗೆ ದೇವಿ ಸರಸ್ವತಿ ಮತ್ತೆ ದೇವಿ ಲಕ್ಷ್ಮಿ ಸಹಾಯ ಬೇಕಾಗಿಲ್ಲ. ನನ್ಗೆ ಕೇವಲ ನಿಮ್ಮ ಸಹಾಯ ಬೇಕು. ಕೇವಲ ನೀವು ಮಾತ್ರ ಬರ್ಬೇಕು ಈ ಭಕ್ತೆ ಹತ್ರ. ನೀವೇನಾದ್ರೂ ಬರ್ದೇ ಹೋದ್ರೆ ಜಗತ್ತಲ್ಲಿರೋ ಎಲ್ಲಾ ಭಕ್ತರಿಗೂ ಭಕ್ತಿ ಮತ್ತೆ ಭಗವಂತನ ಮೇಲಿರೋ ವಿಶ್ವಾಸ ಹೊರಟೋಗತ್ತೆ. ಆಮೇಲೆ ಯಾವ ಭಕ್ತರು ತಪಸ್ಸನ್ನ ಮಾಡೋದಿಲ್ಲ. ತಪಸ್ಸು ಮತ್ತೆ ವರದಾನದ ಈ ಪವಿತ್ರ ಪರಂಪರೆ ಮತ್ತೆ ಗೌರವ ಈ ಜಗತ್ತಿಂದ ನಾಶ ಆಗೋಗುತ್ತೆ ದೇವಿ ಪಾರ್ವತಿ. ಬನ್ನಿ ದೇವಿ ಪಾರ್ವತಿ, ನಿಮ್ಮ ಈ ಭಕ್ತಳನ್ನ ಕಾಪಾಡಿ, ನನ್ನ ಈ ಅಗ್ನಿಯಿಂದ ಕಾಪಾಡಿ ದೇವಿ ಪಾರ್ವತಿ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾನೇನ್ ಮಾಡ್ಲಿ ಮಹಾದೇವ, ನಾನೇನ್ ಮಾಡ್ಲಿ? ನನಗ್ ದಾರಿ ತೋರಿಸಿ ಮಹಾದೇವ, ನನಗ್ ದಾರಿ ತೋರಿಸಿ. ಪಾರ್ವತಿ, ನಿನ್ನ ಭಕ್ತೆ ನಿನ್ನನ್ನ ಕರೀತಿದ್ದಾಳೆ. ಆದ್ರೆ ನಾನು ಯಜ್ಞಕ್ಕೆ ಕೂತಿದ್ದೀನಿ ಮಹಾದೇವ.
ಯಜ್ಞದ ಮಧ್ಯದಿಂದ ಹೇಗೆ ಹೇಳೋದು? ನೀನವಳಿಗೆ ಮಾತು ಕೊಟ್ಟಿದ್ದೆ. ಅವಳು ಯಾವಾಗ ನಿನ್ನನ್ನು ಕರೆದರೂ ನೀನು ಅವಳ ರಕ್ಷಣೆಗೆ ಅವಳ ಎದುರಿಗೆ ಹೋಗ್ತೀಯ ಅಂತ. ಮತ್ತೆ ಮಾತು ಅಂದ್ರೆ ಕೇವಲ ಶಬ್ದಗಳ ಸಮೂಹ ಅಲ್ಲ ಪಾರ್ವತಿ. ಯಾಕೆ ಅಂದ್ರೆ ಶಬ್ದ ಬಹಳ ಅಮೂಲ್ಯವಾದ್ದು. ಯಾಕೆ ಅಂದ್ರೆ ಶಬ್ದ ಪರಮ ಬ್ರಹ್ಮವಾಗಿರುತ್ತೆ. ಒಂದು ವೇಳೆ ನೀನು ನಿನ್ನ ಮಾತನ್ನ ಪೂರ್ತಿ ಮಾಡದೇ ಇದ್ರೆ ಆಗ ಶಬ್ದಕ್ಕೆ ಅವಮಾನ ಆಗೋದು. ಅದು ಬ್ರಹ್ಮನಿಗೆ ಅವಮಾನ ಆದ ಹಾಗೆ. ಒಂದು ವೇಳೆ ನಿನಗೆ ಅವಮಾನ ಆದ್ರೆ ಸಂಪೂರ್ಣ ಪ್ರಕೃತಿಗೆ ಅವಮಾನ ಆದ ಹಾಗೆ. ಆದ್ದರಿಂದ ನೀನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಅನಿವಾರ್ಯ. ನೀವು ಕೈಲಾಸದಿಂದ ಇದ್ದಕ್ಕಿದ್ದ ಹಾಗೆ ಏನು ಹೇಳ್ದೆ ಹೋಗೋದು, ಎಷ್ಟೋ ವರ್ಷ ಬರ್ದೇ ಇರೋದು, ಮತ್ತೆ ನಿಮ್ಮ ಪ್ರತೀಕ್ಷೆಯಲ್ಲಿ ಎಷ್ಟೋ ಕಾಲ ರೆಪ್ಪೆ ಮುಚ್ಚದೆ ದಾರಿ ಕಾಯೋದು, ಇವೆಲ್ಲನೂ ಕೂಡ ನೀವು ನನಗೆ ಮಾಡಿರೋ ಅನ್ಯಾಯ ಅಲ್ವಾ? ಯಾವ ತಪ್ಪಿಗಾಗಿ ನನಗೆ ಈ ನೋವು? ನನಗೂ ಅನುಭವ ಆಗುತ್ತೆ ಪಾರ್ವತಿ. ಇದೆಲ್ಲದರಿಂದ ನನ್ನ ಪತ್ನಿ ಪಾರ್ವತಿಗೆ ಎಷ್ಟು ಕಷ್ಟ ಆಗ್ತಿರಬಹುದು ಅಂತ. ಆದರೆ ಆದಿಶಕ್ತಿಯ ದೃಷ್ಟಿಯಿಂದ ನೀನು ಈ ಪೂರ್ತಿ ಘಟನೆಯ ವೃತ್ತಾಂತ ನೋಡಿದಾಗ ನಿನಗೆ ಅರ್ಥ ಆಗತ್ತೆ ಇದರ ಗೌರವ ಮತ್ತು ಅನಿವಾರ್ಯತೆ ಏನು ಅಂತ. ಶಬ್ದಗಳ ಮಹತ್ವ ಮತ್ತು ಶಬ್ದಗಳು ಸೇರಿದಾಗ ಮಾತಿನ ಮಹತ್ವನೂ ಗೊತ್ತಾಗತ್ತೆ. ಪ್ರಾಣ ಇಲ್ಲದೆ ಇರೋ ಶಬ್ದಕ್ಕೆ ಇಷ್ಟೊಂದು ಮಹತ್ವನ? ಪ್ರಾಣ ಇಲ್ಲದೆ ಇರೋ ಶಬ್ದನೇ ಒಂದು ಪ್ರಾಣಿಗೆ ಪ್ರಾಣವಾಗಿರೋದಕ್ಕೆ ಪ್ರಮಾಣವಾಗಿರುತ್ತೆ. ಪ್ರಾಣಿಗಳಿಗೆ ಪ್ರಾಣದ ಅಭಿವ್ಯಕ್ತಿನೇ ಸಶಕ್ತ ಮಾರ್ಗ. ಅದೇ ಕಾರಣಕ್ಕೆ ಯಾವುದೇ ಭಕ್ತ ನನ್ನನ್ನು ಶುದ್ಧ ಮನಸ್ಸಿನಿಂದ ಕರೆದ್ರೆ ನಾನು ಖಂಡಿತ ಹೋಗ್ತೀನಿ. ಹೋಗದೇ ಇದ್ರೆ ಕೇವಲ ಆ ಭಕ್ತನ ವಿಶ್ವಾಸ ಮಾತ್ರ ಮುರಿಯೋದಿಲ್ಲ, ಜೊತೆಗೆ ಶಬ್ದಗಳ ಗೌರವನೂ ಕಡಿಮೆ ಆಗುತ್ತೆ. ನೀನು ಆದಿಶಕ್ತಿ ಪಾರ್ವತಿ. ಒಂದು ದಿನ ನೀನು ಕೂಡ ಈ ಪರೀಕ್ಷೆಯನ್ನು ಎದುರಿಸಲೇಬೇಕಾಗತ್ತೆ. ನಾವು ಪಾಲನಕರ್ತರು ಪಾರ್ವತಿ. ನಮ್ಮ ಭಕ್ತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ನಾವು ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಭಕ್ತರ ಜವಾಬ್ದಾರಿಯನ್ನ ನಮ್ಮ ಮೌಲ್ಯವನ್ನಾಗಿ ತೆಗೆದುಕೊಂಡು ನಿಭಾಯಿಸಲೇಬೇಕು. ಒಂದು ಮಾತನ್ನ ಸದಾ ನೆನಪಿಟ್ಕೋ ಪಾರ್ವತಿ. ನಾವು ತ್ರಿಮೂರ್ತಿ ಮತ್ತು ಪತ್ನಿಯರು ಸದಾ ಬಾಧ್ಯತೆಯಲ್ಲಿ ಬಂಧಿಗಳಾಗಿದ್ದೀವಿ. ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಸುಮ್ಮನಿರೋದಕ್ಕೂ ಆಗೋದಿಲ್ಲ, ಇದರಿಂದ ಮುಕ್ತರಾಗೋಕ್ಕೂ ಆಗಲ್ಲ. ದೇವಿ ಪಾರ್ವತಿ, ನಿಮ್ಮ ಭಕ್ತಳನ್ನ ಕಾಪಾಡಿ, ನನ್ನ ಈ ಅಗ್ನಿಯಿಂದ ಕಾಪಾಡಿ ದೇವಿ ಪಾರ್ವತಿ. ಈಗ ನಾನು ಏನ್ ಮಾಡ್ಲಿ? ಒಂದ್ ವೇಳೆ ನಾನು ಇಲ್ಲಿಂದ ಏನಾದ್ರೂ ಹೋದ್ರೆ ನಾನು ಮಹಾದೇವನ ಕಳ್ಕೋತೀನಿ. ಒಂದ್ ವೇಳೆ ಹೋಗದೆ ಇದ್ರೆ ನನ್ನ ಭಕ್ತಿಗೆ ಮೋಸ ಮಾಡಿದ ಹಾಗಾಗುತ್ತೆ. ಇನ್ನೇನು ಬಾಲಶಿವ ಮಹಾದೇವ ಆಗೋದಿಕ್ಕೆ ಸ್ವಲ್ಪ ಸಮಯ ಇರೋವಾಗ ದಾರುಕ ಮಾತೆ ಪಾರ್ವತಿಗೆ ಸಂದಿಗ್ಧತೆ ಜೊತೆಗೆ ಅತ್ಯಂತ ಕಷ್ಟದ ಸ್ಥಿತಿ ತಂದಿದ್ದಾಳೆ.
ತಾರಕಾಸುರನ ರಾಜ್ಯಭಾರದಲ್ಲಿ ಸಂದಿಗ್ಧತೆಗೆ ಸ್ಥಾನ ಇಲ್ಲ ದೇವರಾಜ. ದೇವರಾಜ, ನನ್ನ ಕೃಪೆಯಿಂದ ನನ್ನ ಪ್ರತಿನಿಧಿಯಾಗಿ ನೀನು ಸ್ವರ್ಗ ಆಳ್ತಾ ಇದೀಯಾ. ಆದ್ರೆ ನನ್ನ ಶುಭಾಗಮನ ಆದ್ರೂ ನನಗೆ ಸ್ವಾಗತನೇ ಇಲ್ಲ. ಸರಿ, ಶಿಕ್ಷೆ ಕೊಡೋಲ್ಲ. ಆದ್ರೆ ನೀನೊಂದು ಮಾತು ಕೊಡಬೇಕು. ಎಂಥ ಮಾತು? ನನ್ನ ಆಜ್ಞೆನ ಪಾಲನೆ ಮಾಡುವಂತ ಮಾತು. ಹೇಳು, ಪಾಲಿಸ್ತೀಯಾ? ಸ್ವೀಕರಿಸಿದ್ದೀನಿ.